ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಯೊಂದಕ್ಕೂ ಒಂದಲ್ಲ ಒಂದು ಮಾರ್ಪಾಡುಗಳನ್ನು ವಿಜ್ಞಾನಿಗಳು ಅನ್ವೇಷಣೆ ಮಾಡುತ್ತಿದ್ದಾರೆ. ಮಾನವನ ಬದುಕಿಗೆ ಬೇಕಾದ ಪರ್ಯಾಯ ಸ್ಥಳಗಳಾಗಿರಬಹುದು, ರೋಬೋಟ್ಗಳ ಬಳಕೆ, ಹೊಸ ಹೊಸ ತಂತ್ರಜ್ಞಾನಗಳಿರಬಹುದು. ಹೀಗೆ ದಿನದಿಂದ ದಿನಕ್ಕೆ ಮನುಕುಲವು ಪ್ರಗತಿಯನ್ನು ಪಡೆದುಕೊಳ್ಳುತ್ತಿದೆ. ಇದೀಗ ಮಾನವ ಶಿಶುಗಳನ್ನು ಬೆಳೆಸಬಲ್ಲ ಕೃತಕ ಗರ್ಭಾಶಯ ಸೌಲಭ್ಯವಿರುವ ಆರ್ಟಿಫಿಷಿಯಲ್ ಓಮ್ ಫೆಸಿಲಿಟಿ ಗ್ರೋತ್ ಪಾಡ್ಗಳ ಕಲ್ಪನೆಯನ್ನು ಮಾಡಿದ್ದಾನೆ. ಮುಂದಿನ ದಿನಗಳಲ್ಲಿ ಇಂಥದ್ದೊಂದು ವಿಜ್ಞಾನದ ವಿಸ್ಮಯ ನಡೆದು ಖಂಡಿತ ಸಾಕಾರವಾದರೂ ಅಚ್ಚರಿಪಡಬೇಕಾಗಿಲ್ಲ. ಈ ಕೃತಕ ಗರ್ಭಗಳು ಪ್ರೀಮೆಚ್ಯೂರ್ ಅಂದರೆ ಅಕಾಲಿಕವಾಗಿ ಜನಿಸಿದ ಶಿಶುಗಳನ್ನು ಅವುಗಳು ಜನಿಸಿದ ನಂತರವೂ ಬೆಳೆಯಲು ಸಹಾಯ ಮಾಡುವ ಗ್ರೋತ್ ಪಾಡ್ಗಳ ಟೆಕ್ನಾಲಜಿಯನ್ನು ವಿನ್ಯಾಸಗೊಳಿಸಿದ್ದಾನೆ. ಭವಿಷ್ಯದಲ್ಲಿ ಇಂಥದ್ದೊಂದು ಟೆಕ್ನಾಲಜಿಯನ್ನು ಬಳಸಿಕೊಂಡು ಒಂದು ಕೋಶದಿಂದ ಮನುಷ್ಯರನ್ನು ಪರಿಪೂರ್ಣವಾಗಿ ರೂಪಿಸಬಹುದು ಎಂಬ ವಿಜ್ಞಾನಿಗಳ ವಾದವಾಗಿದೆ. ಪ್ರತಿ ಮಾನವನ ಭ್ರೂಣವು ಸುಮಾರು 37 ವಾರಗಳ ಕಾಲ ತಾಯಿಯ ಗರ್ಭದಲ್ಲಿ ಬೆಳೆದು ನಂತರದಲ್ಲಿ ಜನನ ಸಂಭವಿಸುತ್ತದೆ. ಆದರೆ ಪ್ರತಿಯೊಂದು ಶಿಶುವಿಗೂ ಜೈವಿಕ ಸೂಕ್ತವಾದ ವಾತಾವರಣ ಲಭಿಸುವುದಿಲ್ಲ. ಇದರ ಪರಿಣಾಮವಾಗಿ ಪ್ರತಿ ವರ್ಷ ಸುಮಾರು 1.5 ಕೋಟಿ ಭ್ರೂಣಗಳು ಅಕಾಲಿಕ ಜನನವಾಗುತ್ತವೆ ಮತ್ತು ಇದರಲ್ಲಿ ಸುಮಾರು 10 ಲಕ್ಷ ನವಜಾತ ಶಿಶುಗಳು ಜನನದ ಸಮಸ್ಯೆಯಿಂದ ಮರಣ ಹೊಂದಿವೆ. ಭ್ರೂಣದ ಕನಿಷ್ಠ ಬೆಳವಣಿಗೆ ಅವಧಿಯು 24 ವಾರಗಳಾಗಿದೆ. 24 ವಾರಗಳಿಗಿಂತ ಕಡಿಮೆ ಸಮಯದಲ್ಲಿ ಭ್ರೂಣವು ಜನಿಸಿದರೆ ಅದರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆಯಾಗುತ್ತದೆ. ಒಂದು ವೇಳೆ ಜೀವಂತವಾಗಿ ಉಳಿದರೂ ಕೂಡ ಶ್ವಾಸಕೋಶ ಹಾಗೂ ಇನ್ನಿತರ ಸಮಸ್ಯೆಗಳಿಂದ ಮರಣ ಹೊಂದುವ ಸಾಧ್ಯತೆ ಇರುತ್ತೆ. ಈ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಪರಿಹಾರವಾಗಿ ಬೇಬಿ ಇನ್ಕ್ಯುಬೇಟರ್ಸ್ ನೀಡುತ್ತವೆ. ಆದರೆ ಇವುಗಳಿಗೆ ಲಿಮಿಟೇಷನ್ ಇದೆ. ಇದರಲ್ಲಿ 22 ವಾರಗಳ ಕಡಿಮೆ ಸಮಯದಲ್ಲಿ ಜನಿಸಿದ ಭ್ರೂಣಗಳಿಗೆ ಇದರಲ್ಲಿ ಬೆಳೆಸುವಂತಿಲ್ಲ. ಆದ್ದರಿಂದ ಈ ಸಮಸ್ಯೆಗೆ ಆರ್ಟಿಫಿಷಿಯಲ್ ಓಮ್ ಫೆಸಿಲಿಟಿಯೇ ಪರಿಹಾರವಾಗಿದೆ. ಈ ಟೆಕ್ನಾಲಜಿಯಲ್ಲಿ 22 ವಾರದ ಮುಂಚಿತವಾಗಿ ಜನನದ ಸಮಸ್ಯೆಗೆ ಸಂಪೂರ್ಣ ನಿವಾರಣೆಯಾಗಬಹುದು. ಇದು ಹೇಗೆ ಕೆಲಸ ಮಾಡುತ್ತೆ? ಆರ್ಟಿಫಿಷಿಯಲ್ ಓಮ್ ಫೆಸಿಲಿಟಿ ಟೆಕ್ನಾಲಜಿಯಲ್ಲಿ ಪ್ರಮುಖವಾಗಿರುವುದು ಗ್ರೋತ್ ಚೇಂಬರ್ಸ್. ಇದು ಭ್ರೂಣವನ್ನು ಇರಿಸುವ ಜಾಗವಾಗಿದ್ದು ತಾಯಿಯ ಗರ್ಭದಲ್ಲಿರುವ ಹಾಗೆ ಭ್ರೂಣವನ್ನು ಬೆಳೆಯಲು ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಆಪ್ಟಿಮಮ್ ಟೆಂಪರೇಚರ್ ಮತ್ತು ತೇವಾಂಶ ಭ್ರೂಣದ ಬೆಳವಣಿಗೆಗೆ ಸೂಕ್ತವಾದ ವಾತಾವರಣವನ್ನು ಒದಗಿಸುತ್ತವೆ. ಅಮ್ನಿಯೋಟಿಕ್ ಫ್ಲೂಯಿಡ್ ಮತ್ತು ಆಕ್ಸಿಜನ್ ತಾಯಿಯ ಗರ್ಭದೊಳಗಿನ ದ್ರವದಂತೆ ಪೋಷಕಾಂಶ ಮತ್ತು ಆಮ್ಲಜನಕ ಪೂರೈಸುತ್ತವೆ. ಎಐ ಮತ್ತು ಸೆನ್ಸರ್ಗಳು ಭ್ರೂಣದ ಉಸಿರಾಟ, ಹೃದಯ ಬಡಿತ ಮೊದಲಾದ ಚಟುವಟಿಕೆಗಳು ತೋರಿಸುತ್ತವೆ. ಭ್ರೂಣದ ಬೆಳವಣಿಗೆ ಮತ್ತು ಪ್ರಗತಿಯನ್ನು ತೋರಿಸುವುದಕ್ಕೆ ಅದರ ಆಕ್ಚುಯಲ್ ಟೈಮ್ ಆ್ಯಂಡ್ ಡಾಟಾ ಸ್ಕ್ರೀನ್ ಮೇಲೆ ಹಾಗೂ ಪೋಷಕರ ಮೊಬೈಲ್ನಲ್ಲೂ ಕಾಣಬಹುದು. ಒಟ್ಟಾರೆ ಈ ಗ್ರೋತ್ ಪಾಡ್ಗಳು ಭ್ರೂಣವನ್ನು 9 ತಿಂಗಳುಗಳ ಕಾಲ ಪರಿಪೂರ್ಣವಾಗಿ ಬೆಳೆಯುವಂತೆ ನೋಡಿಕೊಳ್ಳುತ್ತವೆ. ಇದೊಂದು ಹೊಸ ಕಲ್ಪನೆಯೇನಲ್ಲ. ಈ ಟೆಕ್ನಾಲಜಿಯು 1955ರಲ್ಲಿ ಎಮಿಲ್ ಗ್ರೀನ್ಬರ್ಗ್ ಎಂಬುವರು ಮೊಟ್ಟ ಮೊದಲನೇ ಬಾರಿಗೆ ಕೃತಕ ಗರ್ಭದ ಪೇಟೆಂಟ್ ಪಡೆದುಕೊಂಡಿದ್ದರು. 1990ರಲ್ಲಿ ಟೋಕಿಯೋ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮೆಕ್ಯಾನಿಕಲ್ ಗರ್ಭದಲ್ಲಿ ಬೆಳೆದ ಆಡಿನ ಭ್ರೂಣವನ್ನು ಯಶಸ್ವಿಯಾಗಿ ಒಟ್ಟು 17 ದಿನಗಳ ನಂತರ ಜನ್ಮ ನೀಡಲಾಗಿತ್ತು. ಅದೇ ರೀತಿ 2017ರಲ್ಲಿ ಫಿಲಡೆಲ್ಫಿಯಾ ಚಿಲ್ಡ್ರನ್ ಹಾಸ್ಪಿಟಲ್ನ ವಿಜ್ಞಾನಿಗಳು ಮೊದಲನೆಯ ಬಾರಿಗೆ ಲ್ಯಾಬಿನಲ್ಲಿ ಆಡಿನ ಭ್ರೂಣದ ಮೇಲೆ ಈ ಪ್ರಯೋಗ ಮಾಡಲಾಗಿತ್ತು. ಈ ಪ್ರಯೋಗದಲ್ಲಿ ಆಡು ಮರಿಯ ಶ್ವಾಸಕೋಶ, GI ಟ್ರ್ಯಾಕ್ಟ್ ಮತ್ತು ಮೆದುಳು ಸಕಾರಾತ್ಮಕ ಬೆಳವಣಿಗೆ ಕಂಡಿತ್ತು ಹಾಗೂ ತೂಕವು ಹೆಚ್ಚಿಸಿಕೊಂಡಿತ್ತು. ಇಂದು ಕೃತಕ ಗರ್ಭವು ತುಂಬ ಸರಳವಾಗಿದೆ. ಪ್ಲಾಸ್ಟಿಕ್ ಬ್ಯಾಗಿನಂತೆ ಕಂಡುಬರುವ ಇವು ಅತ್ಯಂತ ಪರಿಣಾಮಕಾರಿಯಾಗಿವೆ. ಪೂರ್ಣ ಮನುಷ್ಯರನ್ನು ಸೃಷ್ಟಿಸಬಹುದು. ಇದನ್ನು ಯುಟಿಲೈಫ್ ಎಂದು ಕರೆಯುತ್ತಾರೆ ಮತ್ತು ಈ ಕ್ರಿಯೆಗೆ ಎಕ್ಟೋಜೆನಿಸ್ ಎಂದು ಕರೆಯಲಾಗುತ್ತೆ. ಭವಿಷ್ಯದಲ್ಲಿ ಈ ಕ್ರಿಯೆಯಿಂದ ಜನಿಸಿದ ಮಕ್ಕಳಿಗೆ ಡಿಸೈನರ್ ಬೇಬಿ ಅಥವಾ ಕಸ್ಟಮೈಸ್ಡ್ ವುಮೆನ್ಸ್ ಅಂತಲೂ ಕರೆಯಬಹುದು.